ಭಾರತದ ವಿರುದ್ಧ ವಿಷ ಕಕ್ಕಿದ ಪಾಕ್ ಉಗ್ರರಿಗೆ ಬೆಂಬಲಿಸುತ್ತಿದೆಯಾ ಭಾರತ? ಒಂದೆಡೆ ಸ್ನೇಹ, ಮತ್ತೊಂದೆಡೆ ದ್ರೋಹ. ಸ್ನೇಹಿತರೆ, ಪಾಕಿಸ್ತಾನ ಇದರ ಬಗ್ಗೆ ಏನ್ ಹೇಳ್ಬೇಕು ಒಂದು ಗೊತ್ತಿಲ್ಲ. ಸದಾ ಭಯೋತ್ಪಾದನೆಯನ್ನ ಸೃಷ್ಟಿಸಿ ಭಾರತದೊಳಗಡೆ ಇನ್ನಿಲ್ಲದ ಕೃತ್ಯವನ್ನ ಮಾಡುವಂತಹ ಪಾಕಿಸ್ತಾನ ಚೀನಾ, ಅಮೆರಿಕದಂತಹ ದೇಶಗಳ ಮಾತನ್ನ ಕೇಳಿ ಕುತಂತ್ರಿ ಬುದ್ಧಿ ಮಾಡುವಂತಹ ಪಾಕಿಸ್ತಾನ ಇದೀಗ ಭಾರತದ ಮೇಲೆ ಒಂದು ಆರೋಪವನ್ನ ಹೊರಿಸಿದೆ. ಅದೇನಪ್ಪ ಅಂತಹ ಆರೋಪ ಅಂದರೆ, ಭಾರತ ಉಗ್ರರಿಗೆ ಸಹಾಯವನ್ನು ಮಾಡ್ತಾ ಇದೆ, ಹಣಕಾಸಿನ ನೆರವನ್ನು ನೀಡ್ತಾ ಇದೆ ಎನ್ನುವಂತಹ ಆರೋಪ ಮಾಡಿದ್ದು ಇದೀಗ ವಿಶ್ವದೆಲ್ಲೆಡೆ ಇದು ಚರ್ಚೆಯಾಗ್ತಿದೆ. ಹಾಗಾದರೆ ಪಾಕಿಸ್ತಾನ ಮಾಡಿದ ಆರೋಪ ನಿಜಾನಾ? ಏನಿದು ಆರೋಪ? ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಪಕ್ಕದ ಪಾಕಿಸ್ತಾನದ ಬಗ್ಗೆ ಗೊತ್ತಿರದ ಮಾಹಿತಿ ಏನಿದೆ? ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ನಿರುದ್ಯೋಗ, ಹಸಿವು, ಬಡತನ ಮನೆ ಮಾಡಿದೆ. ಹಣದುಬ್ಬರ ಅಧಿಕವಾಗಿದ್ದು ತುತ್ತು ಅನ್ನಕ್ಕೂ ಜನರು ಪರದಾಡುವಂತಾಗಿದೆ. ಇದೇ ಕಾರಣಕ್ಕೆ ಅಲ್ಲಿನ ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಶುರು ಮಾಡಿದ್ದಾರೆ. ಇದೇ ಸಮಯದಲ್ಲಿ ಚುನಾವಣೆ ಕೂಡ ಹತ್ತಿರವಾಗಿದ್ದು ನವಾಜ್ ಶರೀಫ್ ಚುನಾವಣೆಯ ಪ್ರಚಾರದುದ್ದಕ್ಕೂ ಭಾರತದ ಪರವಾದ ಮಾತುಗಳನ್ನೇ ಆಡುತ್ತಿದ್ದಾರೆ. ಭಾರತದ ಸ್ನೇಹದಿಂದಲೇ ನಮ್ಮ ದೇಶದ ಆರ್ಥಿಕತೆ ಅಭಿವೃದ್ಧಿ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದು ಮೋದಿಯವರನ್ನ ಆಡಿ ಹೊಗಳುತ್ತಿದ್ದಾರೆ. ಹೌದು ಸ್ನೇಹಿತರೆ, ಈಗೇನು ಚುನಾವಣೆ ನಡೀತಾ ಇದೆ ಅದರ ಪ್ರಚಾರದಲ್ಲಿ ನವಾಜ್ ಶರೀಫ್ ಇರಬಹುದು, ಇಮ್ರಾನ್ ಖಾನ್ ಇರಬಹುದು, ಇವರು ಭಾರತ ಸರ್ಕಾರವನ್ನು ಹೊಗಳುತ್ತಾ ಇದ್ದಾರೆ. ಭಾರತದೊಂದಿಗೆ ಸ್ನೇಹ ಸಂಬಂಧದ ಬೆಳೆಸಿಕೊಂಡ್ರೆ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಷ್ಟೇ ಅಲ್ಲದೆ ಪಾಕಿಸ್ತಾನದ ಮುಖ್ಯಸ್ಥ ಅಂದರೆ ರಕ್ಷಣಾ ಮುಖ್ಯಸ್ಥರು ಏನಿದ್ದಾರೆ ಅವರು ಕೂಡ ಅಮೆರಿಕಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ್ರು. ಆ ಭೇಟಿ ಏನಕ್ಕಾಗಿ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆರ್ಥಿಕ ಸಹಾಯಕ್ಕಾಗಿ ಭೇಟಿಯನ್ನು ನೀಡಿದರು. ಅಂತಹ ಸಮಯದಲ್ಲಿ ಪಾಕಿಸ್ತಾನದ ಮಿತ್ರ ದೇಶವಾಗಿರುವಂತಹ ವಿಶ್ವದ ದೊಡ್ಡಣ್ಣ ಕೂಡ ಒಂದು ಸಲಹೆಯನ್ನು ಹೇಳಿ ಕಳಿಸಿದೆ. ಅದೇನಪ್ಪ ಅಂದರೆ, ನೀವು ಭಾರತದೊಂದಿಗೆ ಸ್ನೇಹ ಸಂಬಂಧದಿಂದ ಇರಬೇಕು, ಅವರ ಜೊತೆಯಲ್ಲಿದ್ದರೆ ಮಾತ್ರ ನಮ್ಮ ದೇಶದ ಆರ್ಥಿಕತೆ ಅಥವಾ ಏನಾದರೂ ಸಹಾಯ ಇದ್ದರೆ ನಾವು ನಿಮಗೆ ನೀಡ್ತೀವಿ. ಆದಷ್ಟು ಪಾಕಿಸ್ತಾನದಿಂದ ದೂರ ಇರಬೇಕು. ಅದರಲ್ಲೂ ಎಕ್ಸ್ಪೆಷಲಿ ಇದೇನು ಎಕನಾಮಿಕ್ ಕಾರಿಡಾರ್ ಏನಿದೆ ಅದಕ್ಕೆ ಆಲ್ರೆಡಿ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಾ, ಆ ಕಾರಣದಿಂದ ಅದಕ್ಕೆ ಅವಕಾಶ ಕೊಡಿ. ಆದರೆ ಅದು ಭದ್ರತಾ ನೆಲೆಗಳನ್ನು ಅಥವಾ ಯುದ್ಧ ವಿಮಾನಗಳನ್ನು ಅಥವಾ ಯುದ್ಧ ನೆಲೆಗಳನ್ನು ಮಾಡಿಕೊಡೋಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಅಮೆರಿಕ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಇಲ್ಲ. ಹೌದು ಸ್ನೇಹಿತರೆ, ಮತ್ತೆ ಭಾರತದ ಮೇಲೆ ವಿಷ ಕಕ್ಕಿದೆ. ಅದು ಕೂಡ ಅಂತಿಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದು ಹೇಳಿರೋದು ಏನಪ್ಪಾ ಅಂದ್ರೆ, ಭಾರತ ಉಗ್ರ ಪೋಷಕ ರಾಷ್ಟ್ರವೆಂದು ದೊಡ್ಡ ಮಟ್ಟಿಗೆ ಹೇಳಿದೆ. ಅಲ್ಲದೆ ನನ್ನ ಬಳಿ ಸಾಕ್ಷಿ ಇದೆ, ಮುಂದಿನ ದಿನಗಳಲ್ಲಿ ಎಲ್ಲವನ್ನ ವಿವರವಾಗಿ ವಿವರಿಸಲಾಗುತ್ತೆ ಎಂದು ಹೇಳುವ ಮೂಲಕ ಅಚ್ಚರಿಗೆ ಕಾರಣವಾಗಿದೆ. ಇದೇ ವಿಚಾರ ಇದೀಗ ಎಲ್ಲೆಡೆ ಚರ್ಚೆಗೂ ಕಾರಣವಾಗಿದೆ. ನೆಟ್ಟಿಗರಂತೂ ಇನ್ನಿಲ್ಲದಂತೆ ಉಗಿಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಆರ್ಥಿಕ ಸಂಕಷ್ಟದಿಂದ ತೀವ್ರ ಹದಗೆಟ್ಟಿರುವ ಪಾಕಿಸ್ತಾನ ಜಾಗತಿಕ ವೇದಿಕೆಗಳಲ್ಲಿ ತೀವ್ರ ಅಪಹಾಸ್ಯಕ್ಕೆ ಗುರಿ ಆಗುತ್ತಿದ್ದು, ಅಲ್ಲಿನ ರಾಜಕಾರಣಿಗಳು, ಮಾಜಿ ಕ್ರಿಕೆಟಿಗರು, ಸೇನಾ ಅಧಿಕಾರಿಗಳು ಭಾರತೀಯರಿಂದ ಆಗಿಂದಾಗೆ ಟ್ರೋಲ್ ಆಗ್ತಲೇ ಇದ್ದಾರೆ. ಇಂತಹ ಸಮಯದಲ್ಲಿ ಇದೀಗ ಈ ವಿಚಾರ ಏನಿದೆ, ಭಾರತ ಒಂದು ಉಗ್ರರನ್ನ ಪೋಷಿಸುವ ರಾಷ್ಟ್ರ ಎನ್ನುವಂತಹದ್ದು ಇದೀಗ ತುಂಬಾ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ನಮ್ಮ ಬಳಿ ಸಾಕ್ಷ್ಯಾಧಾರಗಳಿವೆ ಎಂದು ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ವಕ್ತಾರೆ ಮುಮ್ತಾಜ್ ಜಹ್ರಾ ಬಲೂಚ್ ಆರೋಪಿಸಿದ್ದಾರೆ. ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಭಾರತದ ನಂಟು, ಬೆಂಬಲ ಹಾಗೂ ಹಣಕಾಸಿನ ನೆರವು ದೊರಕುತ್ತಿದೆ. ಅದಕ್ಕೆ ಸಾಕ್ಷಿ ಇದೆ. ಮುಂದಿನ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಇಡಲಾಗುವುದು ಎನ್ನುವ ಮೂಲಕ ವಿಶ್ವಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ವಿಷಪ್ರಾಶನಕ್ಕೆ ಸಂಬಂಧಿಸಪಟ್ಟಂತೆ ಭಾರತದ ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡುತ್ತಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ನಾನು ನೀಡೋದಿಲ್ಲ ಎನ್ನುವ ಮೂಲಕ. ಹೌದು ಸ್ನೇಹಿತರೆ, ಇನ್ನೊಂದು ವಿಚಾರದ ಬಗ್ಗೆ ಕೂಡ ಇವರು ಮಾತನಾಡಿದ್ದಾರೆ. ಏನಪ್ಪಾ ಅಂದ್ರೆ, ಈ ಭೂಗತ ಪಾತಕಿ ಏನಿದ್ದಾರೆ ದಾವೂದ್ ಇಬ್ರಾಹಿಂ ಅವರಿಗೆ ವಿಷಪ್ರಾಶನ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಏನಿದೆ ಅದರ ಬಗ್ಗೆ ಮಾಧ್ಯಮಗಳು ಕೇಳಿದ್ದಕ್ಕೆ ಇದಕ್ಕೆ ಉತ್ತರಿಸಿದ ಅವರು, ಅದು ಭಾರತದ ಮಾಧ್ಯಮಗಳಲ್ಲಿ ಏನು ಪ್ರಚಾರ ಆಗ್ತಾ ಇದೆ ಅದೆಲ್ಲವೂ ಸುಳ್ಳು, ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ, ಇದೆಲ್ಲವೂ ಒಂದು ರೀತಿ ಬೇಕು ಅಂತಲೇ ಮಾಡ್ತಿರುವಂತಹ ವಿಚಾರ ಎನ್ನುವಂತಹದ್ದನ್ನು ಆ ವಕ್ತಾರೆಯವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಏನು ಈ ವಿಚಾರ ಅಂದರೆ, ಈಗ ಭಾರತ ಒಂದು ಉಗ್ರ ಪೋಷಿತ ರಾಷ್ಟ್ರ ಎನ್ನುವಂತಹ ಒಂದು ಹೇಳಿಕೆಯನ್ನು ಪಾಕಿಸ್ತಾನ ನೀಡಿದೆ. ಈ ವಿಚಾರ ಇದೀಗ ವಿಶ್ವದೆಲ್ಲೆಡೆ ಚರ್ಚೆ ಆಗ್ತಿದೆ. ಅಸಲಿಗೆ ಈ ಉಗ್ರ ಪೋಷಕ ರಾಷ್ಟ್ರ ಯಾವುದು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಆದರೂ ಕೂಡ ಇದೀಗ ಭಾರತವನ್ನು ಟೀಕಿಸಿರೋದು ದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ. ಸ್ನೇಹಿತರೆ, ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.